ನಮ್ಮ ಬೆಂಬಲ ಎನ್ಡಿಎಗೆ ಮಾತ್ರ ಅಂತ ಹೇಳಿ ಕೆಸಿ ತ್ಯಾಗಿ ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಜೊತೆ ಹೋಗುವಂತಹ ಮಾತೇ ಇಲ್ಲ ಅಂತ ಅಂತಿದ್ದಾರೆ. ಅದರ ಜೊತೆಗೆ ಬೆಂಬಲ ಪ್ರಧಾನಿ ಮೋದಿ ಅವರಿಗೆ ಕೊಡೋ ಭರವಸೆ ನೀಡಿದ್ದಾರೆ. ಭರವಸೆಯ ಪತ್ರವನ್ನ ಇಂದಿನ ಸಭೆಯಲ್ಲಿ ಸಲ್ಲಿಸಲಿದ್ದೇವೆ. ದೆಹಲಿಯಲ್ಲಿ ಜೆಡಿಯು ವಕ್ತಾರ ಕೆಸಿ ತ್ಯಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆನೆನೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು ಯಾವುದೇ ಕಾರಣಕ್ಕೂ ಇಂಡಿಯಾ ಮೈತ್ರಿಕೂಟದ ಜೊತೆ ಸೇರ್ಕೊಳ್ಳೋದಿಲ್ಲ, ಅವರ ಜೊತೆ ಹೋಗೋದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೆಸಿ ತ್ಯಾಗಿ ಅವರು ನೀಡಿದ್ರು. ಇವತ್ತು ಕೂಡ ಅವರ ಸ್ಟೇಟ್ಮೆಂಟ್ ಅನ್ನ ನಾವು ಗಮನಿಸಬಹುದಾಗಿದೆ. एनडीए की बैठक है जिसमें सभी घटक दल के नेताओं को बुलाया है. नीतीश कुमार जी भी उसमें शामिल हो रहे हैं और जेडीयू की तरफ से वो पत्र भी दिया जाएगा जिसमें एनडीए की भी सपोर्ट है, नरेंद्र मोदी जी को प्रधानमंत्री बनाने की भी सपोर्ट है. क्या कुछ करने वाले? आज दिल्ली में एनडीए की बैठक है जिसमें सभी घटक दल के नेताओं को बुलाया है. नीतीश कुमार जी भी उसमें शामिल हो रहे हैं और जेडीयू की तरफ से वो पत्र भी दिया जाएगा जिसमें एनडीए की भी सपोर्ट है, नरेंद्र मोदी जी को प्रधानमंत्री बनाने की भी सपोर्ट. ನರೇಂದ್ರ ಮೋದಿ ಅವರಿಗೆ ನಾವು ಸಂಪೂರ್ಣವಾಗಿರುವಂತಹ ಸಪೋರ್ಟ್ ನೀಡ್ತೀವಿ ಅನ್ನೋ ಮಾತು ಜೆಡಿಯು ವಕ್ತಾರ ಕೆಸಿ ತ್ಯಾಗಿ ಅವರು ಹೇಳ್ತಾ ಇರೋದನ್ನ ನಾವು ಗಮನಿಸಬಹುದು. ಆದರೆ ನಿತೀಶ್ ಕುಮಾರ್ ಅವರ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ರಾಷ್ಟ್ರದಲ್ಲಿ ವಾತಾವರಣ ಹೇಗಿದೆ, ದೇಶದಲ್ಲಿ ವಾತಾವರಣ ಹೇಗಿದೆ ಅಂತಂದ್ರೆ ಇಬ್ಬರು ನಾಯಕರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಒಂದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು. ಸೊ ಅವರು ಎನ್ಡಿಎ ಜೊತೆ ಇದ್ದಾರೆ, ಆದರೆ ಇಂಡಿಯಾ ಮೈತ್ರಿಕೂಟದವರು ಕೂಡ ಅವರಿಗೆ ಬೇರೆ ಬೇರೆ ಆಫರ್ಸ್ಗಳನ್ನು ನೀಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.